ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಸಾಫ್ಟಾಗಿ ಹಾಗೆ ತುಂಬ ರುಚಿಯಾಗಿ ಒಂದು ಹೋಟೆಲ್ ರೀತಿ ಬಿಸಿಬೇಳೆಭಾತ್ ಮಾಡೋಣ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಿಮ್ಮೆಲ್ಲರ ಸಹಕಾರ ಹಾಗೆ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ನಾನು ರೇಷನ್ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ರೇಷನ್ ಅಕ್ಕಿಯಲ್ಲಿ ತುಂಬ ರುಚಿಯಾಗಿ ಇರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡೂ ಸೇರಿ ಅರ್ಧ ಲೋಟ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿಯಲ್ಲಿ ತುಂಬ ಡಸ್ಟ್ ಇರುತ್ತೆ. ಸೊ ಚೆನ್ನಾಗಿ 2-3 ಟೈಮ್ ಆದರೂ ವಾಶ್ ಮಾಡ್ಕೊಳ್ಳಿ. ಸೊ ನೋಡಿ, ವಾಶ್ ಮಾಡಿ ಹಾಫ್ ಆನ್ ಅವರು ನೆನೆಯಕ್ಕೆ ಬಿಡೋಣ. ಸೊ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಬಿಸಿಗೆ. ಟೈಮ್ ಇಲ್ಲ ಅಂದರೆ ನೀವು ಹಾಗೆ ಡೈರೆಕ್ಟಾಗಾದರೂ ಮಾಡ್ಕೋಬಹುದು. 3 ಸ್ಪೂನ್ ಆಯಿಲು ಹಾಗೆ 1 ಸ್ಪೂನು ತುಪ್ಪ ಸೇರಿಸಿದ್ದೀನಿ. ತುಪ್ಪ ಬೇಡ ಅಂತಂದರೆ ಸ್ಕಿಪ್ ಮಾಡಿ. 1 ಗಡ್ಡೆ ಈರುಳ್ಳಿ ತೊಗೊಂಡಿದ್ದೆ. ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಇದು ಮನೆಯಲ್ಲೇ ಮಾಡ್ಕೋತೀನಿ. ಸೊ ಔಟ್ಸೈಡಿಂದ ತರೋದು ಅಷ್ಟೊಂದು ರುಚಿ ಇರಲ್ಲ. 2 ಟೊಮೆಟೊ ಸೇರಿಸ್ತಾ ಇದ್ದೀನಿ, ಹುಳಿ ಟೊಮೆಟೊ. ಸೊ ಎಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಕ್ಯಾರೆಟು 1 ಕಪ್ಪು, ನೌಕಲ್ಲು ಮತ್ತು ಬೀನ್ಸ್ 2 ಸೇರಿ 1 ಕಪ್ ತೊಗೊಂಡಿದ್ದೀನಿ. ನಿಮ್ಗೆ ಇಲ್ಲಿ ಇನ್ನೂ ಬೇಕಂದರೆ ಕಾಲಿಫ್ಲವರು, ಆಲೂಗಡ್ಡೆ, ಸೊ ಬಟಾಣಿ ಎಲ್ಲನೂ ಸೇರಿಸ್ಕೋಬೋದು. ಸೊ ನನಗೆ ಜಸ್ಟ್ ಇಷ್ಟೇ ಸಾಕು. ನಾನು ಇಲ್ಲಿ ಕಡಲೆ ಬೀಜ 1 ಬೌಲ್ ತೊಗೊಂಡಿದ್ದೆ. ಇದರಲ್ಲಿ ತುಂಬ ರುಚಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗೂ ಸಹ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 1 ರೌಂಡ್ ಮಿಕ್ಸ್ ಕೊಡಿ. ಸೊ ಹೇಳ್ದೆ ಅಲ್ವಾ, ಯಾವಾಗಲೂ ಬಟಾಣಿ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಕೊತ್ತಂಬರಿ, ಪುದೀನ, 1/2 ಸ್ಪೂನು ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ. ಬಿಸಿಬೇಳೆಭಾತ್ ಪೌಡರು 2 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಮಾರ್ನಿಂಗು ಟಿಫನ್ಗೆ, ಮಕ್ಕಳ ಬಾಕ್ಸ್ಗೆ, ಸೊ ಹಾಗೆ ವರ್ಕಿಂಗ್ ವುಮನ್ಸ್ಗೆ ತುಂಬ ಈಸಿಯಾಗಿ ಆಗುವಂತಹ ರೆಸಿಪಿ ಇದು. ಅಕ್ಕಿ ಸೇರಿಸ್ತಾ ಇದ್ದೀನಿ. ಅಕ್ಕಿ ಸೇರಿಸಿ 1 ರೌಂಡು ಮಿಕ್ಸ್ ಕೊಡಿ. ಸೊ ನಾನಿಲ್ಲಿ 1.5 ರೈಸು ಮತ್ತು ಬೇಳೆ 2 ತೊಗೊಂಡಿದ್ದೆ. ಹಾಗಾಗಿ ನಾನು 5 ಲೋಟ ನೀರು ಸೇರಿಸ್ತಾ ಇದ್ದೀನಿ. ಸಾಫ್ಟಾಗಿ ಬೇಕು ಅಂತಂದರೆ 5 ಲೋಟ ಸೇರಿಸಿ, ಇಲ್ಲ ಅಂತಂದರೆ ಇನ್ನು ಸ್ವಲ್ಪ ಕಡಿಮೆ ತೊಗೊಳ್ಳಿ. ಸೊ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಬಿಸಿಬೇಳೆಭಾತ್ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.